ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವು ಪ್ರಕರಣ ವಿಷಪ್ರಾಶನದಿಂದಲೇ 5 ಹುಲಿಗಳ ದಾರುಣ ಸಾವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಥಮಿಕ ತನಿಖೆಯ ವೇಳೆ ವಿಷಪ್ರಾಶನ ಸಾಬೀತಾಗಿರೋದು. 5 ದನಗಾಹಿ ಸೇರಿ 6 ಜನರನ್ನ ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ರಾಜ್ಯ ಸರ್ಕಾರ ತನಿಖೆಗೆ ಪ್ರತ್ಯೇಕ ಎಸ್ಐಟಿಯನ್ನು ರಚಿಸಿದೆ. ಸರ್ಕಾರ ವಿಶೇಷ ತನಿಖಾ ತಂಡದಿಂದ ಸತ್ಯ ಪತ್ತೆ ಹಚ್ಚುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಈಗ 5 ದನಗಾಹಿ ಸೇರಿ ಒಟ್ಟು 6 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಕರಣ ತೀವ್ರ ಗಂಭೀರವಾಗಿರೋದ್ರಿಂದ ಕೇಂದ್ರದ ಎಂಟ್ರಿ ಕೂಡ ಆಗಿದೆ. ಹಾಗಾಗಿ ತನಿಖೆಯನ್ನು ಸೂಕ್ತವಾಗಿ ನಡೆಸಬೇಕಾಗತ್ತೆ. ಯಾರೇ ತಪ್ಪಿತಸ್ಥರಿದ್ರು ಅವ್ರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೇಬೇಕಾಗತ್ತೆ. ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಆ್ಯಂಗಲ್ಸ್ಗಳು ಕೂಡ ಪಡ್ಕೊಳ್ತಾ ಇರೋದು. ತಾವು ಸಾಕಿದಂಥ ದನನನ್ನು ಹುಲಿ ಕೊಂದಿದೆ ಅನ್ನುವಂಥ ಕಾರಣಕ್ಕೆ ದ್ವೇಷಕ್ಕೆ ರೊಚ್ಚಿಗೆದ್ದು ಹುಲಿಯನ್ನೇ ಸಾಯಿಸಿಬಿಡೋಣ ಅಂತ ಈ ಥರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಕ್ಕೆ ಬೇರೆ ರಾಜ್ಯದ ಲಿಂಕನ್ನು ಕೂಡ ಕೊಡಲಾಗ್ತಾ ಇದೆ. ಇದೆಲ್ಲ ಗೊಬ್ಬರ ಮಾಫಿಯಾ, ಅದಕ್ಕಾಗಿಯೇ ಈ ಥರದ ಘಟನೆಗಳು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ, ಹುಲಿ ಸಂರಕ್ಷಣಾ ಪ್ರಾಧಿಕಾರದ ನಿರ್ಲಕ್ಷ್ಯ, ಜನರಿಗೆ ಸೂಕ್ತ ರೀತಿಯಾದಂಥ ಮಾಹಿತಿ ಇಲ್ಲದೆ ಇರೋದು, ಜನರಿಗೆ ಭಯ ಇಲ್ಲದೆ ಇರೋದು, ಅರಣ್ಯದ ಬಗ್ಗೆ, ಅರಣ್ಯ ನಾಶದ ಬಗ್ಗೆ, ಅರಣ್ಯ ಉಳಿವಿಕೆಯ ಬಗ್ಗೆ, ವನ್ಯಜೀವಿಗಳ ಸಂರಕ್ಷಣೆಯ ಬಗ್ಗೆ ಸುತ್ತಮುತ್ತಲಿನ ರೈತರಿಗೆ ಯಾವುದೇ ರೀತಿಯಾದಂಥ ಕಾಳಜಿ ಇಲ್ಲದೆ ಇರೋದು, ಅರಣ್ಯ ಇಲಾಖೆಯವರು ಆ ಗ್ರಾಮದ ಜನರನ್ನ ತಮ್ಮ ಪ್ರೀತಿ ಬಾಂಧವ್ಯದಿಂದ ಕಟ್ಟಾಕದೇ ಇರುವಂಥದ್ದು ಅಥವಾ ಉತ್ತಮವಾದಂಥ ಬಾಂಡಿಂಗನ್ನು ಬೆಳೆಸ್ಕೊಳ್ದೇ ಇರುವಂಥದ್ದು, ಹಾಗೆಯೇ ಪರಿಹಾರ ಕೊಡದೇ ಇರೋದು, ಇದೆಲ್ಲವೂ ಕೂಡ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದಲೂ ಕೂಡ ಹುಲಿಗಳ ಸಾವಿನ ತನಿಖೆಯನ್ನು ಪ್ರಾರಂಭಿಸಲಾಗುತ್ತೆ. ಕೇಂದ್ರ ಪರಿಸರ ಇಲಾಖೆಯಿಂದಲೂ ಕೂಡ ತನಿಖೆ ನಡೆಯುತ್ತೆ. 2 ಹಿರಿಯ ಅಧಿಕಾರಿಯ ತಂಡವನ್ನು ಇದೀಗ ರವಾನೆ ಮಾಡಲಾಗಿದೆ. ಹುಲಿಗಳ ಸಾವಿನ ತನಿಖೆಯನ್ನು ಈ ತಂಡ ನಡೆಸ್ತಾ ಇದೆ. ದನಗಾಹಿಗಳಿಂದಲೇ ವಿಷಪ್ರಾಶನ ಎಂಬ ಅನುಮಾನವನ್ನು ಇದೀಗ ಬಲವಾಗಿ ವ್ಯಕ್ತಪಡಿಸಲಾಗ್ತಾ ಇದೆ. ಹುಲಿಗಳ ಸಾವಿನ ಹಿಂದೆ ಯಾರಿದ್ದಾರೆ ಅಂತ ತನಿಖೆಯನ್ನು ನಡೆಸಲಾಗ್ತಾ ಇದೆ. ರಾಜ್ಯ ಕೇಂದ್ರದ ತನಿಖಾ ತಂಡಗಳಿಂದ ಈ ತನಿಖೆಯನ್ನು ನಡೆಸಲಾಗ್ತಾ ಇರೋದು. ಏಕಾಏಕಿಯಾಗಿ 5 ಹುಲಿಗಳ ಸಾವಿನಿಂದ ಸಹಜವಾಗಿ ಒಂದು ಆತಂಕ ಅನ್ನೋದಂತೂ ಮನೆ ಮಾಡಿದೆ. ತೀವ್ರ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ ಕೇಂದ್ರ ಪರಿಸರ ಇಲಾಖೆ. ಹೀಗೆ ಒಮ್ಮೆಲೆ 5 ಹುಲಿಗಳು ಸಾವನ್ನಪ್ಪುತ್ತವೆ ಅಂತ ಅಂದರೆ ಏನು ಅನ್ನೋದೊಂದು ಪ್ರಶ್ನೆ. ಹಾಗಾಗಿ ಕೇಂದ್ರ ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಆ ಕಾರಣಕ್ಕಾಗಿ ಇದೀಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ದನಗಾಹಿಗಳೇ ವಿಷಪ್ರಾಶನವನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದ್ರೂ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಎಲ್ಲ ಬರಬೇಕಾಗತ್ತೆ, ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕಾಗತ್ತೆ, ಸಾಕ್ಷಿಗಳು ಸಿಗಬೇಕಾಗತ್ತೆ. ಇದೆಲ್ಲದರ ನಂತರ ಶಿಕ್ಷೆ ಏನು ವಿಧಿಸ್ತಾರೆ ಅಥವಾ ಈ ಪ್ರಕರಣ ಹೇಗೆ ತಾರ್ಕಿಕವಾಗಿ ಅಂತ್ಯ ಕಾಣುತ್ತೆ ಅನ್ನೋದೊಂದು ಪ್ರಶ್ನೆಗಿದೆ. Veterinary doctors, please. Guru, please. Guru, hello. Hello, sir. Veterinary doctors, please. Guru, please. Guru, hello. Hello, sir. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ 5 ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿರೋದ್ರಿಂದ ಈಗ ಸಮಿತಿಗಳ ರಚನೆ ಆಗಿದೆ. ತನಿಖೆ ಹೇಗೆ ನಡೀತಾ ಇದೆ, ಇಲ್ಲಿವರೆಗೂ ಏನೆಲ್ಲ ಲೀಡ್ ಸಿಕ್ಕಿದೆ? ಖಂಡಿತ ನೀತಿ, ಚಾಮರಾಜನಗರ ಮಲೆಮಹದೇಶ್ವರ ಅರಣ್ಯ ಪ್ರದೇಶದಲ್ಲಿ 5 ಹುಲಿಗಳು ಏಕಕಾಲದಲ್ಲೇ ಅಸಹಜ ಸಾವಾಗಿದೆ. ಸೊ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು, ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಯಾಕೆಂದ್ರೆ ಕೆಲವೊಮ್ಮೆ ಈ ರೀತಿಯಾಗಿ ಕಾಡು ಪ್ರಾಣಿಗಳು ಗೀಡಾಗ್ತಾ ಇದ್ವು, ಆದ್ರೆ ಎಲ್ಲೋ ಒಂದು ಪ್ರಕರಣಗಳು ವರದಿ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಏಕಾಏಕಿ 5 ಹುಲಿಗಳು ಸಾವು ಆಗಿದ್ರಿಂದ ಸಹಜವಾಗಿ ಕೇಂದ್ರ ಪರಿಸರ ಇಲಾಖೆ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡು, ರಾಜ್ಯ ಅರಣ್ಯ ಮತ್ತೆ ಪರಿಸರ ಇಲಾಖೆ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಹಾಗಾಗಿ 2 ಸರ್ಕಾರಗಳು ತನಿಖೆಗೆ ಕೊಟ್ಟಿದೆ ವಿಶೇಷ ತನಿಖಾ ತಂಡಗಳನ್ನ.
ರಚನೆ ಮಾಡಿ ಅದರ ಮೂಲಕ ಈಗ ಅದರ ಜಾಡು ಹಿಡಿಯುವಂತ ಒಂದು ಪ್ರಯತ್ನವನ್ನ ಈಗ ಮುಂದುವರ್ತಿವೆ. ಸೊ ಈಗ ನಿನ್ನೆ ಅಷ್ಟೇ 5 ಹುಲಿಗಳ ಅಂತ್ಯ ಸಂಸ್ಕಾರವನ್ನ ಮಾಡಲಾಯಿತು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ರು. ಜೊತೆಗೆ ಹುಲಿಗಳ ಅಂತ್ಯ ಸಂಸ್ಕಾರದಲ್ಲಿ ಕೂಡ ಭಾಗಿಯಾಗಿತ್ತು. ಕಾಡಂಚಿನಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿತ್ತು. ಕೇಂದ್ರ ತಂಡ ಕೂಡ ಈಗಾಗಲೇ ತನಿಖೆಯನ್ನ ಮುಂದುವರಿಸಿದೆ. ರಾಜ್ಯ ವಿಶೇಷ ತನಿಖಾ ತಂಡ ಈಗ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ. ಅದರಲ್ಲಿ ಪ್ರಾಥಮಿಕ ವರದಿಯಂತೆ ಮೇಲ್ನೋಟಕ್ಕೆ ದನಗಾಹಿಗಳಿಂದ ವಿಷಪ್ರಾಶನದ ಮೂಲಕ ಈ ರೀತಿಯಾಗಿ ಸಾವಾಗಿರಬಹುದು ಅನ್ನುವಂತ ಮಾಹಿತಿಗಳು ಈಗ ತನಿಖಾ ತಂಡಕ್ಕೆ ಸಿಕ್ಕಿದೆ ಅನ್ನುವಂಥದ್ದು ಮಾಹಿತಿ ನಮ್ಗೆ ಸಿಗ್ತಾ ಇದೆ. ತಮಿಳುನಾಡು ಭಾಗದವರು ಇಲ್ಲಿ ದನಗಾಹಿಗಳನ್ನ ನೇಮಿಸಿ ಅಲ್ಲಿಂದ ದನಗಳನ್ನ ಕಳಿಸಿ ಅರಣ್ಯ ಪ್ರದೇಶದಲ್ಲಿ ಅವನ್ನ ಮೇಯಿಸೋದಕ್ಕೆ ಹೋಗೋದ್ರಿಂದ, ಜೊತೆಗೆ ದನಗಳ ಸಗಣಿಗೆ ವಿಶೇಷವಾದಂತ ಬೇಡಿಕೆ ತಮಿಳುನಾಡು ಮತ್ತೆ ಕೇರಳ ಭಾಗದಲ್ಲಿ ಇರೋದ್ರಿಂದ ಅಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ದನಗಾಹಿಗಳಿಗೆ ಅವಕಾಶ ಇಲ್ಲ, ದನ ಮೇಯಿಸೋದಕ್ಕೆ ಅವಕಾಶವನ್ನ ಅರಣ್ಯ ಸಿಬ್ಬಂದಿಗಳು ಕೊಡ್ತಾ ಇಲ್ಲ. ಹಾಗಾಗಿ ಅಲ್ಲಿನ ಕೆಲವರು ಇಲ್ಲಿರುವಂತಹ ಕರ್ನಾಟಕದ ಚಾಮರಾಜನಗರ ಗಡಿ ಭಾಗದಲ್ಲಿರುವಂತಹ ಜನರನ್ನ ಬಳಸಿಕೊಂಡು ಅಲ್ಲಿಂದ ದನಗಳನ್ನ ಸಪ್ಲೈ ಮಾಡಿ ಇಲ್ಲಿ ಮೇಯಿಸಿ ಅದರ ಸಗಣಿಯನ್ನ ಸಂಗ್ರಹ ಮಾಡಿ ಅದನ್ನ ತಮಿಳುನಾಡು ಮತ್ತೆ ಕೇರಳದಲ್ಲಿ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಹಾಗಾಗಿ ದನಗಳನ್ನ ಸಾಯಿಸುವಂತ ಒಂದು ಕೆಲಸ ಹುಲಿಗಳಿಗೇನ ದನಗಳನ್ನ ಸಾಯಿಸ್ತಾ ಇತ್ತು. ಆ ಕಾರಣಕ್ಕೆ ಹುಲಿಗಳಿಗೆ ವಿಷಪ್ರಾಶನವನ್ನ ಮಾಡಿರಬಹುದು ತಮ್ಮ ದನಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸಿಕ್ಕಿದೆ ಅನ್ನುವಂಥದ್ದಿದೆ. ಆದ್ರೆ ಅಧಿಕೃತವಾಗಿ ಪ್ರಕಟ ಮಾಡ್ಬೇಕಾಗತ್ತೆ. ಕೇಂದ್ರ ಅಧ್ಯಯನ ತಂಡ ಕೂಡ ತನಿಖಾ ತಂಡ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಏನೆಲ್ಲ ಇದರ ಹಿಂದೆ ಇದೆ ಮತ್ತೆ ಯಾರು ವಿಷಪ್ರಾಶನವನ್ನ ಮಾಡಿದ್ದಾರೆ, ಜೊತೆಗೆ ಹಿಂದಿರುವಂತವ್ರು ಯಾರು, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಸತ್ಯಾಂಶ ಹೊರಗೆ ಬೀಳುತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ. Veterinary doctors, please.